ವೃಷಭಾವತಿ ನದಿಯ ಕತೆ. ಬೆಂಗಳೂರಿನ ಮರೆಯಾದ ಜೀವನಾಡಿ. ಬಹಳ ವರ್ಷಗಳ ಹಿಂದೆ ಇಂದಿನಂತೆ ಗಗನಚುಂಬಿ ಕಟ್ಟಡಗಳು, ವಾಹನಗಳ ಗದ್ದಲ, ಜನಸಂದಣಿ ಯಾವುದೂ ಇರಲಿಲ್ಲ. ಎಲ್ಲೆಡೆ ಹಸಿರು ಕಾಡುಗಳು, ಹೊಲಗಳು, ಕೆರೆಗಳು ಮತ್ತು ಸಣ್ಣ ಪುಟ್ಟ ಹಳ್ಳಿಗಳೇ ಕಾಣಿಸುತ್ತಿದ್ದವು. ಆ ಸುಂದರ ನೆಲದ ಮಧ್ಯೆ ಒಂದು ಪುಟ್ಟ ನೀರಿನ ಹೊಳೆ ಹುಟ್ಟಿತು. ಮುಂದೆ ಅದು ವೃಷಭಾವತಿ ನದಿ ಎಂದು ಪ್ರಸಿದ್ಧವಾಯಿತು. ವೃಷಭ ಎಂದರೆ ನಂದಿ, ವತಿ ಎಂದರೆ ಹರಿಯುವ ನದಿ, ಅಂದರೆ ನಂದಿಯ ಆಶೀರ್ವಾದ ಪಡೆದ ನದಿ. ಪುರಾಣಗಳ ಪ್ರಕಾರ ಬೆಂಗಳೂರಿನ ಬಸವನಗುಡಿಯ ದೊಡ್ಡ ಬಸವಣ್ಣ ದೇವಾಲಯದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮಳೆ ನೀರು ಸೇರಿ ಒಂದು ಚಿಕ್ಕ ಹೊಳೆಯಾಗಿ ಹರಿಯಲು ಆರಂಭಿಸಿತು. ಶಿವನ ವಾಹನವಾದ ನಂದಿಯ ಕೃಪೆಯಿಂದ ಈ ಹೊಳೆ ಪವಿತ್ರವಾಗಿದೆ ಎಂದು ಜನರು ನಂಬಿದ್ದರು. ಆ ನಂಬಿಕೆಯೇ ಮುಂದೆ ಈ ನದಿಗೆ ವೃಷಭಾವತಿ ಎಂದು ಹೆಸರು ನೀಡಿತು. ಆ ಕಾಲದಲ್ಲಿ ನದಿಯ ನೀರು ಕನ್ನಡಿಯಂತೆ ಸ್ವಚ್ಛವಾಗಿತ್ತು. ರೈತರು ತಮ್ಮ ಹೊಲಗಳಿಗೆ ಇದೇ ನೀರನ್ನು ಬಳಸುತ್ತಿದ್ದರು. ಮಕ್ಕಳು ನದಿಯಲ್ಲಿ ಆಟವಾಡುತ್ತಿದ್ದರು. ದನಕರುಗಳು ನೀರು ಕುಡಿಯುತ್ತಿದ್ದವು. ನದಿ ದಡಗಳಲ್ಲಿ ಹಕ್ಕಿಗಳ ಕಲರವ, ಮೀನುಗಳ ಸಂಚಾರ, ಹಸಿರಿನ ಸೊಬಗು ಎಲ್ಲೆಡೆ ಕಂಗೊಳಿಸುತ್ತಿತ್ತು. ಈ ನದಿಯ ಬೆಂಗಳೂರಿನ ಅನೇಕ ಕೆರೆಗಳನ್ನು ತುಂಬಿಸಿ ಜನಜೀವನಕ್ಕೆ ಜೀವನನಾಡಿಯಾಗಿತ್ತು. ಕಾಲ ಬದಲಾಯಿತು. ಬೆಂಗಳೂರು ಬೆಳೆಯತೊಡಗಿತು. ಕೈಗಾರಿಕೆಗಳು ಬಂದವು, ರಸ್ತೆಗಳು ನಿರ್ಮಾಣವಾದವು, ನಗರ ವಿಸ್ತಾರವಾಯಿತು. ಆದರೆ ಅಭಿವೃದ್ಧಿಯ ಜೊತೆಗೆ ಒಂದು ಸಣ್ಣ ತಪ್ಪು ನಡೆಯಿತು. ಮನೆಯ ಒಳಚರಂಡಿ ನೀರು, ಕಾರ್ಖಾನೆಗಳ ತ್ಯಾಜ್ಯ ಮತ್ತು ಕಸವನ್ನು ನೇರವಾಗಿ ವೃಷಭಾವತಿ ನದಿಗೆ ಬಿಡಲಾಯಿತು. ಕೆಲವು ಕಡೆಗಳಲ್ಲಿ ಮಳೆ ನೀರು ಹರಿಯುವ ಕಾಲುವೆಗಳನ್ನು ಕಸದ ಚಾನಲ್ಗಳಂತೆ ಬಳಸಲಾಯಿತು. ಪ್ಲಾಸ್ಟಿಕ್, ಆಹಾರದ ಅವಶೇಷಗಳು, ನಿರ್ಮಾಣ ತ್ಯಾಜ್ಯ, ಎಣ್ಣೆ, ರಾಸಾಯನಿಕಗಳು ಎಲ್ಲ ಸೇರಿ ನದಿಯ ಜೀವವನ್ನು ನಿಧಾನವಾಗಿ ಕುಗ್ಗಿಸಿತು. ವರ್ಷಗಳು ಕಳೆದಂತೆ ಸ್ವಚ್ಛವಾಗಿದ್ದ ನೀರು ಕಪ್ಪು ಬಣ್ಣಕ್ಕೆ ತಿರುಗಿತು. ದುರ್ವಾಸನೆ ಹರಡಿತು. ಮೀನುಗಳು ಕಣ್ಮರೆಯಾದವು. ನದಿಯ ಸುತ್ತಲಿನ ಜೀವಜಾಲವೇ ಸಂಕಷ್ಟಕ್ಕೆ ಸಿಲುಕಿ ನದಿಯೆಂದು ಗೌರವಿಸಲ್ಪಟ್ಟ ವೃಷಭಾವತಿ ಇಂದು ಬೆಂಗಳೂರಿನ ಅತ್ಯಂತ ಮಾಲಿನ್ಯಗೊಂಡ ನದಿಗಳಲ್ಲಿ ಒಂದು ಎಂದು ಬದಲಾಗಿದೆ. ಆದರೂ ನದಿ ತನ್ನ ಹರಿವನ್ನು ಎಂದಿಗೂ ನಿಲ್ಲಿಸಲಿಲ್ಲ. ಬಸವನಗುಡಿ, ನಾಯಂಡಹಳ್ಳಿ, ಕೆಂಗೇರಿ, ಬಿಡದಿ ಮತ್ತು ಮುಂತಾದ ಪ್ರದೇಶಗಳ ಮೂಲಕ ಹರಿಯುವ ವೃಷಭಾವತಿ ಕೊನೆಗೆ ಅರ್ಕಾವತಿ ನದಿಯನ್ನು ಸೇರುತ್ತದೆ. ಅರ್ಕಾವತಿ ಮುಂದೆ ಕಾವೇರಿ ನದಿಯಲ್ಲಿ ಲೀನವಾಗಿ ತನ್ನ ಪಯಣವನ್ನು ಮುಂದುವರಿಸುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ವೃಷಭಾವತಿಯನ್ನು ಮತ್ತೆ ಜೀವಂತಗೊಳಿಸಲು ಹಲವಾರು ಪ್ರಯತ್ನಗಳು ನಡೆಸುತ್ತಿವೆ. ಒಳಚರಂಡಿ ಶುದ್ಧೀಕರಣ ಘಟಕಗಳನ್ನು ನಿರ್ಮಿಸಲಾಗುತ್ತಿದೆ. ಕೆರೆಗಳ ಪುನರ್ಜೀವನ ನಡೆಸುತ್ತಿದೆ. ಪರಿಸರ ಪ್ರೇಮಿಗಳು, ಸ್ವಯಂ ಸೇವಕರು ಮತ್ತು ನಾಗರಿಕರು ನದಿಯನ್ನು ಸ್ವಚ್ಛಗೊಳಿಸುವ ಅಭಿಯಾನಗಳನ್ನು ವೃಷಭಾವತಿಯ ಕತೆ ಒಂದು ದೊಡ್ಡ ಪಾಠವನ್ನು ಹೇಳುತ್ತದೆ. ನದಿ ಕೇವಲ ನೀರಲ್ಲ, ಅದು ಒಂದು ನಾಗರಿಕತೆಯ ಉಸಿರು. ನಾವು ಪ್ರಕೃತಿಯನ್ನು ಕಾಪಾಡಿದರೆ ಅದು ನಮಗೆ ಆರೋಗ್ಯ, ಸಮೃದ್ಧಿ ಮತ್ತು ಸಂತೋಷವನ್ನು ನೀಡುತ್ತದೆ. ನಾವು ಅದನ್ನು ನಿರ್ಲಕ್ಷಿಸಿದರೆ ಅದರ ಪರಿಣಾಮವನ್ನು ಮುಂದಿನ ತಲೆಮಾರುಗಳು ಅನುಭವಿಸಬೇಕಾಗುತ್ತದೆ. ಆದ್ದರಿಂದ ವೃಷಭಾವತಿಯನ್ನು ಉಳಿಯುವುದು ಎಂದರೆ ಕೇವಲ ಒಂದು ನದಿಯನ್ನು ಉಳಿಸುವುದಲ್ಲ, ಬೆಂಗಳೂರಿನ ಭವಿಷ್ಯವನ್ನು ಉಳಿಸುವುದಾಗಿದೆ. ಒಂದು ದಿನ ಮತ್ತೆ ವೃಷಭಾವತಿ ನೀರು ನಿರ್ಮಲವಾಗಿ ಹರಿಯಲಿ, ಅದರ ದಡಗಳಲ್ಲಿ ಮಕ್ಕಳು ಆಟವಾಡಲಿ, ಪಕ್ಷಿಗಳ ಕಲರವ ಕೇಳಿಸಲಿ, ರೈತನ ಹೊಲಗಳು ಹಸಿರಾಗಲಿ ಎಂಬ ಆಶಯದೊಂದಿಗೆ ನಾವು ಇಂದು ತೆಗೆದುಕೊಳ್ಳುವ ಪ್ರತಿಯೊಂದು ಪರಿಸರ ಸ್ನೇಹಿ ಹೆಜ್ಜೆಯು ನಾಳೆಯ ವೃಷಭಾವತಿಯ ಹೊಸ ಅಧ್ಯಾಯವಾಗಲಿದೆ. ಧನ್ಯವಾದಗಳು.